ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ಬಂದು ಬೆಳಗಿನ ಜಾವ ಒಂದು 7 ಗಂಟೆ ಆಗಿದೆ. ಈಗ ಬಂದು ತೋಟಕ್ಕೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಏನಂದರೆ ರಾತ್ರಿ ಎಲ್ಲ ಮೋಡ ಮುಚ್ಕೊಂಡಿತ್ತು, ನಿನ್ನೆನೂ ಮೋಡ ಮುಚ್ಕೊಂಡಿತ್ತು, ಒಂದೊಂದು ಸಿಂಗ್ ಬೀಳ್ತಾಯಿತ್ತು, ಆದರೆ ಮಳೆನೇ ಇಲ್ಲ. ಒಂದೊಂದು ಮಾತ್ರ ಸಿಂಗ್ ಬೀಳ್ತಾಯಿತ್ತು. ಏನೋ ದೇವ್ರು ಇದಕ್ಕೊಂದು ನೀರು ಕಟ್ಟೋಷ್ಟು ಮಾತ್ರ ಒಳ್ಳೆ ಮಳೆ ಬಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ ಬನ್ನಿ ಫ್ರೆಂಡ್ಸ್. ಅಂದರೆ ರೈತರು ನನಗೆ ಚಿನ್ನ ಬೇಕು, ಬೆಳ್ಳಿ ಬೇಕು, ಆಸ್ತಿ ಪಾಸ್ತಿ ಬೇಕು, ಇವೆಲ್ಲ ನಾವು ಬಯಸೋದು ಒಂದೇ ಟೈಮ್ ಟು ಟೈಮ್ ಮಳೆ. ಆ ಥರ ಮಳೆ ಬಿದ್ದುಬಿಟ್ರೆ ನಮ್ಗೆ ಅಷ್ಟೇ ಖುಷಿ ಆಗುತ್ತೆ. ಭೂಮಿನಲ್ಲಿ ಚಿನ್ನ ಬೆಳ್ಳಿ ಸಿಕ್ಕಿದ್ರು ಅಷ್ಟು ಖುಷಿ ಪಡ್ತೀವೋ ಇಲ್ಲ, ಮಳೆ ಬಿದ್ದರೆ ಅಷ್ಟೇ ಖುಷಿ ಪಡ್ತೀವಿ ಕಣ್ರಿ, ಅಲ್ವಾ? ಓಕೆ ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ದೋಗ್ತೀನಿ ಪ್ರತಿಯೊಂದು ಕೂಡ ಸ್ಮಾಲ್ ವಿಡಿಯೋ ಮಾಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡಿ. ರೈತನ ಜೀವನ ಹೇಗಿರುತ್ತೆ, ರೈತನ ಕೆಲಸ ಹೇಗಿರುತ್ತೆ, ಅವನ ಜೀವನ ಶೈಲಿ ಹೇಗಿರುತ್ತೆ, ಪ್ರತಿಯೊಂದು ಕೂಡ ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಮಾಡೋ ಸಬ್ಸ್ಕ್ರೈಬಿಂದ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ವರ್ಷ ಬರುತ್ತೆ, ನೀವು ಮೊದಲಾಗಿ ನೋಡ್ಬೋದು. ಓಕೆ, ಹೀಗೆ ಹೇಳ್ತಾ ಇವಾಗ ತೋಟದೊಳಗಡೆ ಹೋಗಬೇಕು. ಆಲ್ರೆಡಿ ನಮ್ಮಮ್ಮ ಬಂದು ಕಾಯಿ ಬಿಡಿಸ್ತಾ ಇದ್ದಾರೆ. ಅವ್ರ ಜೊತೆ ನಾವು ಕೂಡ ಹೋಗಿ ಜಾಯ್ನ್ ಆಗೋಣ ಬನ್ನಿ. ಇದೆಲ್ಲ ನಿನ್ನೆ ಮನೆ ಎಲ್ಲ ಬಿಡಿಸಿದ್ದೀವಿ. ಇವೆಲ್ಲ ಈಗ ಬಂದು ಸಣ್ಣ ಬಿಡಿಸ್ತಾ ಇದ್ದೀವಿ. ಆಲ್ರೆಡಿ ನಮ್ಮಮ್ಮ ಅಲ್ಲಿ ಬಂದು ಬಿಡಿಸ್ತಾ ಇದ್ದಾರೆ. ಯಾರು ಸಾಲಾಗಿದ್ದಾರೆ ನಮ್ಮಮ್ಮ ಬಂದು ಆ ಸಾಲಲ್ಲಿದ್ದಾರೆ, ಈ ಸಾಲಲ್ಲಿ ಕರೆಕ್ಟ್. ನಮ್ಮಮ್ಮ ಈ ಸಾಲಲ್ಲಿ ಬಿಡಿಸ್ತಾ ಇದ್ದಾರೆ ಕಾಯಿ. ನಾನು ಕೂಡ ಹೋಗಿ ಜಾಯ್ನ್ ಆಗೋಣ ಬನ್ನಿ. ಮಾವು, ನೀನು ಸಾಲಾಗಿ ನೀನು ಬಿಡಿಸ್ತೀರ, ನಾನು ಸಾಲಾಗಿ ಏನಕ್ಕ ಎಲ್ಲ ಕಳ್ತನ ಮಾಡೋದು ದಿನ. ನೀನು ಬೇಷನ್ ಮಾತ್ರ ತುಂಬಿಸ್ಕ್ಯಾ, ನಾನು ಬೇಷನ್ ತುಂಬಿಸ್ಕೊಳೋದು ಬೇಡ. ಆ ಮಣ್ಣಿ ಬೆಳಗ್ಗೆನೆ ಬಂದು ಕಾಯಿ ಕೀಳ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಇವಾಗ ಸಮಯ ಬಂದು 9:15 ಆಗ್ತಾ ಬಂದಿದೆ. ಈಗ ಟೀ ಕುಡಿತಾ ಇದ್ದೀನಿ ಕಣ್ರಿ. ಬನ್ನಿ ಟೀ ಕುಡಿಯೋಣ. ಟೀ ಕುಡಿದ್ಬಿಟ್ಟು ಮತ್ತೆ ಕಾಯಿ ಬಿಡಿಸೋಣ. ಒಂದು ಕಡೆ ನಾನು ಕುಡಿತಾ ಇದ್ರೆ, ಇನ್ನೊಂದು ಕಡೆ ನಮ್ಮಮ್ಮ, ಇಬ್ಬರು ಕುಡಿತಾ ಇದ್ದೀವಿ. ಪರಿಮಕ್ನವ್ರೆ, ಇಲ್ಲಿಂದ ಬಂದು ಇಷ್ಟು ಬಿಡಿಸಿದ್ದೀವಿ ಕಾಯಿ. ಇದೊಂದೇ ಬೇಸನಲ್ಲ, ಅಲ್ಲಿ ಮೂಟೆ ಕೂಡ ಕಾಣ್ತಾ ಇದೆ ನೋಡ್ರಿ. ಆ ಮೂಟೆನೂ ಇದು ಎಲ್ಲ ಬೆಳಗ್ಗೆ ಬಂದು ಬಿಡಿಸಿರೋದು ಕಣ್ರಿ. ಇನ್ನು ಇಷ್ಟೆಲ್ಲ ಬಿಡಿಸ್ಕೊಂಡು ಬಂದಿದ್ದೀವಿ. ಇನ್ನು ಇಷ್ಟಿದೆ. ಇವತ್ತು ಸಂಜೆ ಅಷ್ಟೊತ್ತು ಮುಗಿದೋಗುತ್ತೆ. ಇದು ಮುಗಿಸ್ಕೊಂಡು ಮತ್ತೆ ಮೇಲೆ ಹಾಕೋಕ್ಕೆ ಎಂಟ್ರಿ ಕೊಡಬೇಕು ನಾಳೆ. ಈಗ ಸಮಯ ಬಂದು 11 ಗಂಟೆ ಆಗಿದೆ ಕಣ್ರಿ. ಬೆಳಗಿಂದ ಕಾಯಿ ಬಿಡಿಸಿದ್ದು ಈ ತೆಂಗಿನ ಮರದ ನೆರಳಲ್ಲಿ ಟಾರ್ಪಲ್ ಮೇಲೆ ಹಾಕಿದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ, ಈ ಥರ ಒಂದು ಟಾರ್ಪಲ್ ಮೇಲೆ ಹಾಕೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಬೆಳಗ್ಗೆ ನಾವು ಬಂದು ಏನು ಕಾಯಿ ಬಿಡಿಸಿರ್ತೀವಿ, ಆ ಒಂದು ಮುಂಚೆತಮ್ಮ ಇರ್ತೈತೆ. ಆ ಒಂದು ಮುಂಚೆತಮ್ಮಕ್ಕೆ ಹಾಗಲಕಾಯಿ ಸುರುಗು ಎಲ್ಲ ಮೆತ್ಕೊಬಿಟ್ಟಿರುತ್ತೆ. ಮೆತ್ಕೊಂಡಿದ್ರೆ ಮಾರ್ಕೆಟಲ್ಲಿ ಅದನ್ನು ಕಳಪು ಅಂತಾರೆ. ಅದ್ರ ಎಲೆ ಮೆತ್ಕೊಳೋದಕ್ಕೆ ಒಣಗಿರೋ ಸುರುಗು ಅದನ್ನು ಮೆತ್ಕೊಂಡ್ರೆ ಸಾಕು, ಔಷಧಿ ಹೊಡಿ ಅಂತಾರೆ. ಪಾಪ ಅವ್ರಿಗೇನು ಗೊತ್ತಿರಲ್ಲ. ಏನಂತ ಹೇಳಿದ್ರೆ, ವ್ಯವಸಾಯದ ಬಗ್ಗೆ ಅವ್ರಿಗೆ ಯಾವುದೇ ರೀತಿಯಾಗಿ ಅಷ್ಟು ಮಾಹಿತಿ ಇರೋದಿಲ್ಲ. ಅವ್ರೇನಂತ ಹೇಳಿದ್ರೆ ಬೇರೆ ಕಡೆಯಿಂದ ಬಂದಿರ್ತಾರೆ ರೈತರ ಕೆಲಸಕ್ಕೆ. ಆ ಸುರ್ಗ್ ಮೆತ್ಕೊಳೋದಕ್ಕೂ ಕೂಡ, ಮಂಜುತಮ್ಮಕ್ಕೆ ಸುರ್ಗ್ ಮೆತ್ಕೊಳೋದಕ್ಕೂ ಕೂಡ ಔಷಧಿ ಹೊಡಿ ಅಂತಾರೆ. ಓಕೆ, ಅವ್ರಿಗೆ ಯಾಕೆ ಪಾಪ ರಿಸ್ಕ್ ಕೊಡ್ಬೇಕು ಅಂದ್ಬಿಟ್ಟು ಈ ಥರ ಗಾಳಿನ ಹಾರಾಕ್ಬಿಟ್ರೆ ಆ ಮುಂಚೆತಮ್ಮ ಎಲ್ಲ ಹಾರುತ್ತೆ. ಹಾಗಲಕಾಯಿ ಸುರ್ಗೆಲ್ಲ ಏನು ಮೆತ್ಕೊಂಡಿರುತ್ತೆ, ಆ ಒಂದು ಸುರ್ಗೆಲ್ಲ ಆಲ್ಮೋಸ್ಟ್ ಬಿಟ್ಟೋಗ್ಬಿಡುತ್ತೆ. ಓಕೆ, ಇವಾಗ ಕೈ ತೊಳ್ಕೊಳಕ್ಕೆ ಬಂದಿದ್ದೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ಊಟ ಮಾಡಕ್ಕಣ್ರಿ. ಬನ್ನಿ ಊಟ ಮಾಡೋಣ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಇವತ್ತು ನಮ್ಮ ಮನೇಲಿ ಏನಪ್ಪ ಅಂತ ಹೇಳಿದ್ರೆ, ನುಗ್ಗೆಕಾಯಿ ಸಾಂಬಾರು. ಸಾಕ್ಬಿಡು ಅದೇನು ಪಾನ್ಕನ ಹಂಗೋಯ್ತೀಯ ಸಾರ? ಎಷ್ಟು ಬೇಕೋ ಅಷ್ಟು ತಿನ್ಬೇಕು, ಅವಾಗ BP ಶುಗರು ಜಾಸ್ತಿ ಆಗೋದು. ನುಗ್ಗೆಕಾಯಿ ಸಾಂಬಾರು ಮತ್ತು ಮಜ್ಜಿಗೆ ಅಲ್ಲ, ಇಲ್ಲಿರೋದು ಬಂದು ಮಜ್ಜಿಗೆ ಕಣ್ರಿ. ನೀರು ಮಜ್ಜಿಗೆನ ಗಟ್ಟಿ ಮಜ್ಜಿಗೆನ ಗೊತ್ತಿಲ್ಲ. ತೆಗೆ ಬಾಕ್ಸ. ಎಲ್ಲ ಇದ್ರಾಗ ಏನೂ ಇಲ್ಲ, ಬೇರೆ ಈರುಳ್ಳಿ ಮಾತ್ರ ಹಾಕೊಂಬಂದಿದ್ಯಾ. ಕರ್ಬೇವಿನ ಸೊಪ್ಪು ಸಾಸಿವೆ ನಾನು ಹಾಕಿದರೆ ಏನೋ ನಿನ್ನ ಬಿಲ್ಡಿಂಗ್ ಮುಳುಗೋಗೋದಾ? ಓಕೆ ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಓಕೆ ಫ್ರೆಂಡ್ಸ್, ಊಟ ತಿಂದಿದ್ದಾದಮೇಲೆ ಕಾಯಿ ಬಿಡಿಸಿ ಅದನ್ನು ಮೂಟೆಗೆಲ್ಲ ತುಂಬಿ ಅದಾದಮೇಲೆ ಗಾಡಿಗೆ ಕಳಿಸ್ಬಿಟ್ಟು ಗಾಡಿ ತನ್ನಷ್ಟಕ್ಕೆ ತನ್ನ ಮಾರ್ಕೆಟ್ ಕಡೆ ಹೋಯ್ತು. ಇವಾಗ ಸಮಯ ಬಂದು 1:15. ನಮ್ಮ ಮಾರ್ಕೆಟ್ಗೆಲ್ಲ ಆರಾಮಾಗಿ ಒಂದು 3 ಗಂಟೆಗೆಲ್ಲ ಆರಾಮಾಗಿ ಮಾರ್ಕೆಟ್ಗೆ ರೀಚ್ ಆಗಿಬಿಡ್ತೈತೆ. ಇವತ್ತು ಏನು ವಾರ? ಮಂಗಳವಾರ. ಓಕೆ, ಅಷ್ಟೊತ್ತಿಗೆ ಸ್ವಲ್ಪ ಟ್ರಾಫಿಕ್ಕು ಕೂಡ ಇರೋದಿಲ್ಲ. ಇವಾಗ ಸಿಟಿಗೆ ಎಂಟ್ರಿ ಕೊಡೋ ಸಾಗನೆ ಬೇಗ ಮಾರ್ಕೆಟ್ ಕಡೆ ಹೊರಡುತ್ತೆ. ಓಕೆ, ಇಲ್ಲೇ ನಮ್ಮ ಕೆಲಸ ಮುಗೀತು. ಮುಂದೆ ಏನು ಕೆಲಸ ಅಂತ ನೋಡೋಣ. ವೀಡಿಯೋನ ಎಲ್ಲ ಸ್ಕಿಪ್ ಮಾಡಿದ್ರೆ ನೋಡಿ. ಇವತ್ತು ಮಂಗಳವಾರ ಚಿಕನ್ ತಿನ್ನಬೇಕು ಅನಿಸ್ತು, ಹಾಗಾಗಿ ಕ್ರಾಸ್ ಕಡೆ ಬಂದೆ. ಚಿಕನ್ ತಗೊಂಡೋಗಿ ಸಾಂಬಾರು ಮಾಡಿ ತಿನ್ನೋದು.
ಏನು ಇವರಿಬ್ಬರು ನಿನಗೋಸ್ಕರ ವೆಯ್ಟಿಂಗಾ? ಊಟ ಎತ್ಕೊಬರ್ತೀಯ ಅಂತ? ಅವನ ಜೊತೆಗೆ ಇವಳು ಕರೆ ಅವಳು ಫಿಕ್ಸ್ ಆಗ್ಬಿಟ್ಲು. ಹೆಂಗಿರೋ ಊಟ ಹಾಕ್ತಾರೆ, ಆರಾಮಾಗಿ ತಿನ್ಕೊಂಡು ಇಲ್ಲೇ ಇದ್ರ ಬಿಡೋಣ ಊರೊಳಗಡೆ ಯಾಕ ಅಂತ. ಅವ್ನು ನೋಡು, ಕೋಳಿ ಕಾಲು ನಾವು ಒಂದೇ ಆಗೋಯ್ತು ಒಂದು ಕೋಳಿ ಕಾಲು ಆಗೋಯ್ತು ನೋಡು. ಇರೋ ಇನ್ನೊಂದು ಎರಡು ಸರಿ ಆಗಿತಾನೆ ಅಷ್ಟೇ. ನೋಡ ತಿನ್ಕೊಂಡೇ ಓಡಾಗ್ಬಿಟ್ಟು. ಯಪ್ಪ ಎರಡೇ ತಂದಿದ್ದು ಬಾರ ಕೋಳಿ ಕಾಲ. ಓಯ್ ಜಿಮ್ಯಾ, ಎರಡೇ ತಂದಿದ್ದು ಕೋಳಿ ಕಾಲು, ನಿನ್ಕೊಂದು ಅವಳಕೊಂದು. ಅನ್ನ ತಿನ್ರಿ. ಈ ಥರ ನಾಯಿಗಳು ಇಲ್ಲೇ ಇರ್ತವೆ. ಇವ್ರಿಗೋಸ್ಕರ ಊಟನೂ ಕೂಡ ಎತ್ಕೊಬಂದ್ಬಿಡ್ತೀವಿ, ತಿಂತಾರೆ. ಇಲ್ಲೇ ಕಾವಲು ಕೂಡ ಇರ್ತಾರೆ. ಮೊದಲು ಇವನೊಬ್ಬನೇ ಇದ್ದಿದ್ದು, ಮೊದಲು ಬಂದು ಇವನೊಬ್ಬನೇ ಇದ್ದಿದ್ದು. ಇವಾಗ ಇವನ ಜೊತೆಗೆ ಈ ಕರೆಯವಳು ಕೂಡ ಬಂದು ಸೆಟ್ಲ್ ಆಗೋಳೆ. ಅಲ್ಲಿ ತಿಂತಾ ಇದ್ದಾಳು ಒಳಗಡೆ ಅವಳು ಊಟನ. ನಾವು ಕೋಳಿ ಸಾರು ಮತ್ತು ರಾಗಿ ಮುದ್ದೆ ಎರಡೂ ತಿನ್ಕೊಂಡು ನಾವು ಕೂಡ ತೋಟಕ್ಕೆ ಬಂದ್ರಿ. ಏನಕ್ಕಪ್ಪ ಅಂದರೆ ಮತ್ತೆ ಕಾಯಿ ಬಿಡ್ಸೋಕೆ ಕಣ್ರಿ. ತೊಂಡೆಕಾಯಿ ಇದೇ ಕೆಲಸ ನಮ್ಮದು. ತೊಂಡೆಕಾಯಿ ಬಿಡ್ಸೋದೇ ದೊಡ್ಡ ಕೆಲಸ. ಓಕೆ ಬನ್ನಿ, ಮಧ್ಯಾಹ್ನದಿಂದ ಆಚೆ ನಮ್ಮ ರೋಟೀನ್ ಹೇಗಿರುತ್ತೆ ನೋಡೋಣ. ಈಗ ಸಮಯ ಬಂದು ಸಂಜೆ 5:15 ಆಗಿದೆ. ಇಷ್ಟೊತ್ತವರೆಗೂ ಕಾಯಿ ಬಿಡಿಸ್ಕೊಂಡೇ ಇದ್ರಿ. ಏನಂದರೆ ನಾಳೆ ಮುಗಿತೈತೆ ಹಾಗಲ್ ಗಿಡದಲ್ಲಿ ತೊಂಡೆಕಾಯಿನ ಬಿಡಿಸೋದು. ಏನಂದರೆ ಬರೀ ತೊಂಡೆಕಾಯಿ ಗಿಡ ಇದ್ದರೆ ಯಾವುದೇ ರೀತಿಯಾಗಿ ಟೆನ್ಷನ್ ಇಲ್ಲ, ಆರಾಮಾಗಿ ಬಿಡಿಸ್ಕೊಂಡು ಹೋಗ್ಬೋದು, ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ. ಆದರೆ ಸುರುಗಿರುತ್ತೆ, ಆ ಸುರುಗ್ನೂ ಕೂಡ ಕ್ಲೀನ್ ಮಾಡಿಕೊಂಡು ಈ ಕಡೆ ಕಾಯಿ ಕೂಡ ಬಿಡಿಸ್ಕೋಬೇಕಂದ್ರೆ ಸ್ವಲ್ಪ ತಡ ಆಗುತ್ತೆ. ಓಕೆ, ತಡ ಆಗುತ್ತೆ, ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಬಿಡೋಕ್ಕಾಗಲ್ಲ ಕಣ್ರಿ. ಈ ರೀತಿಯಾಗಿ ನೋಡಿ, ಈ ಕಡೆ ಒಂದು ಕಡೆ ಸುರುಗು ಬಿಡಿಸ್ಕೋಬೇಕು, ಇನ್ನೊಂದು ಕಡೆ ಕಾಯಿ ಕೂಡ ಬಿಡಿಸ್ಕೋಬೇಕು. ಬ್ಯಾಕ್ ಕ್ಯಾಮ್ರಾನಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಮ್ಮಮ್ಮ ಹೇಗೆ ಉದುರಿಸ್ತಾ ಇದ್ದಾರೆ ಅಂತ ನೋಡ್ತೀನಿ ರೀ. ಅದೇನು ಕಡ್ಡಿ ಎತ್ಕೊಂಡಿದ್ಯಾ? ಕಾಯಿಗಳೆಲ್ಲ ಉದುರಿಸದ್ಲೆ ಅಮ್ಮ. ಏನಂದರೆ ಅದರಲ್ಲಿ ಎಂಚಲ್ಲಿ ಬರೀ ಆಗ್ಲಿ ಗಿಡ ಮಾತ್ರ ಇದೆ, ಅದಕ್ಕೆ ದೊಣ್ಣೆ ಎತ್ಕೊಂಡು ಹೊಡಿತಾ ಇದ್ದಾರೆ ನಮ್ಮಮ್ಮ. ಆ ದೊಣ್ಣೆ ಎತ್ಕೊಳ್ಳೋ ಬದಲು ಶಿಲ್ಪ ಎತ್ಕೊಂಡಿದ್ರೆ ತುಂಬ ಚೆನ್ನಾಗಿ ಇದು ಮಾಡಿರೋದು. ಆ ದೊಣ್ಣೆಗೆ ಉದುರ್ತದ ನೋಡ, ತೊಂಡೆ ಗಿಡದಾಗೆಲ್ಲ ಉದುರಿಸ್ತಾರದ. ಕಾಯಿಗಳು ಉದುರ್ತದೆ, ಪಿಂದಿ ಬಿಟ್ರೆ ಎಲ್ಲ ಸುಮ್ಮನೆ ಇರಮ್ಮ. ಇಂಗ್ಲೀಷ್ ಅವಳೆ ಸುಮ್ಮನೆ ಇರೋ. ಗಣೇಶನ್ ಮಾಡೋ ಅಂದ್ರೆ ಅವ್ರ ಅಪ್ಪನ ಮಾಡಿರ್ತೀಯ. ಏನಂದರೆ ಈ ಥರ ಬಿಡಿಸ್ಕೊಂಡು ಈ ಸಾಲು ಮಾತ್ರ ಇದೆ, ಇದು ಬಿಡಿಸ್ಕೊಂಡಿದ್ದೀರಿ ಅಂದರೆ ಇದೆಲ್ಲ ಕಂಪ್ಲೀಟಾಗಿ ಮುಗಿತೈತೆ. ಈ ಸರಿ ಸ್ವಲ್ಪ ಬಂದು ಪರವಾಗಿಲ್ಲ, ಚೆನ್ನಾಗಿ ಕ್ಲೀನ್ ಆಗಿದೆ ತೋಟ. ಏನಂದರೆ ಹೀರ ಸುರ್ಗೆಲ್ಲ ಚೆನ್ನಾಗಿ ಉದುರಿಸಿದ್ದೀವಿ. ಇನ್ನೊಂದು 2-3 ಸರಿ ಕಾಯಿ ಬಿಡಿಸೋವರೆಗೂ ಸ್ವಲ್ಪ ಕಾಣಿಸ್ತಾ ಇರ್ತೈತೆ. ಓಕೆ, ಇವಾಗ ಇಷ್ಟು ಮಾತ್ರ ರೆಡಿ ಮಾಡಿಕೊಂಡ್ರೆ ಸಾಕು. ಇನ್ನು ಇದು ಮುಗಿಸ್ಕೊಂಡಿದ್ದಾದ್ಮೇಲೆ ಇನ್ನು ಹೀಟ್ ಹಾಕಲ್ಲಿ ಬಂದು ನಾಳೆಯಿಂದ ಹಿಡಿಬೇಕು. ಇದು ಬಿಡ್ರಿ ಆಟ ಆಡ್ದಂಗೆ, ಯಾಕಂದರೆ ಬೇರೆ ತೊಂಡೆಕಾಯಿ ಇರೋದು, ಅಷ್ಟು ಏನು ತಲೆ ತಿನ್ನೋ ಕೆಲಸ ಇರೋದಿಲ್ಲ. ಆರಾಮಾಗಿ ಆಟ ಆಡ್ದಂಗೆ ಬಿಡಿಸ್ಕೊಬೋದು ಕಣ್ರಿ. ಇದನ್ನು ಯಾವುದೇ ರೀತಿಯಾಗಿ ಟೆನ್ಷನ್ ಇರೋಲ್ಲ. ನಮ್ಮಮ್ಮ ಇನ್ನೂ ಏನೋ ಮಾಡೋಕೆ ಯಾವುದೋ ಕಡ್ಡಿ ಎತ್ಕೊಬತ್ತವ್ರಿ. ಮಾವು ಆ ತೊಗರಿಕಾಯಿ ಶಿಲ್ಪೆ ಥರದ್ದು ಎತ್ಕೊಳ್ಳ ಮಾವು. ದೊಣ್ಣೆ ಎತ್ಕೊಂಡು ಆ ಮಟ್ಟ ಕುದುರಿಸ್ತೀಯ ನೀನು ಅಲ್ಲೇ? ಕೆಲಸ ಮಾಡ್ತೀರಾ ಈ ಥರ ಆಟ ಆಡ್ಕೊಂಡಿರೋಂದ್ರೆ ಚೆನ್ನಾಗಿ ಆಡ್ತೀಯಲ್ಲ ಮಮ್ಮಿ. ಸುರ್ಗೆ ಉದುರಿಸ್ತಾ ಇಲ್ಲ ನೀನು ಹೊಡಿತಾರದಲ್ಲಿ. ಅಲ್ಲ ಯಾವ್ದೊಂದು ಶಿಲ್ಪೆ ಅಲ್ಲೋಡ, ತೊಂಡೆ ಗಿಡದ ಹತ್ರ ಎಲ್ಲ ಹೊಡಿಬೇಡ, ಸುಮ್ಮನೆರ ಕೈಯಾಗಿ ಇದು ಮಾಡೋ, ಗಿಡ ಕೆಟ್ಟಾಗ್ತದೆ. ಮಾವು ಕನ್ನಡ ಬರ್ತದ ನಿಂಕ? ಇಲ್ಲ ತಮಿಳಾಗ ಹೇಳ. ಸುಮ್ಮ ಇರಮ್ಮ, ಯಾಮ ಇಪ್ಪಡಿ ಪಂಡ್ರೆ. ಇಲ್ಲ ತೆಲುಗುನಾಗ ಹೇಳ್ಬೇಕಾ? ಕಲ್ಕೊಂಡು ಎಲ್ಲ ಅಟ್ಲೆ ಸೇಸ್ತಾ ಉಂಡಾವ. ಹಿಂದಿನಾಗ ಹೇಳೋಣ ಅಂದರೆ ಹಿಂದಿ ಬರಲ್ಲಪ್ಪ ನಂಗೆ ಪ್ರೇಮಕ್ಕ. ಈಗ ಸಮಯ ಬಂದು 6:30 ಆಗಿದೆ ಕಣ್ರಿ. ಬೆಳಗ್ಗೆ 6:30ಗೆ ಬಂದವರು ಇವಾಗ 6:30ವರೆಗೂ, ಸಂಜೆ 6:30ವರೆಗೂ ಕೆಲಸ ಮಾಡಿದ್ದಾಯಿತು. ಇನ್ನು ಕತ್ಲಾಗ್ತಾ ಬಂತು. ಇಲ್ಲಿಂದ ಆಚೆ ಸ್ವಲ್ಪ ಕೆಲಸ ಮಾಡ್ಬೋದು, ಆದರೆ ಕತ್ಲಾಗ್ತಾ ಬಂತು. ಇನ್ನೇನು ಮಾಡೋಕ್ಕಾಗೋದಿಲ್ಲ. ಪಕ್ಷಿಗಳೆಲ್ಲ ನೀಟಾಗಿ ಮನೆ ಕಡೆ ಹೊರಡ್ತಾ ಇದ್ದಾವೆ. ನಾವು ಕೂಡ ಗೂಡಿಗೆ ಸೇರ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇತ್ತು ನಮ್ಮ ರೋಟೀನ್ ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ, ಒಬ್ಬ ಹಳ್ಳಿ ಹುಡುಗನಿಗೆ ಬೆಳೆಸಬೇಕು, ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕಂತ ಏನನ್ನ ನಿಮ್ಮ ಮನಸ್ಸಲ್ಲಿ ನಮ್ಮ ಮೇಲೆ ರೋಷ್ಟೇ ಕನಿಕರ ಇದ್ದರೆ ನೋಡ್ತಾ ಇರೋರಲ್ಲ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಅದೇ ರೀತಿಯಾಗಿ
ಇದೇ ಥರ ನಮ್ಮ ವೀಡಿಯೋಗಳನ್ನ ನೀವು ಡೈಲಿ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕಾನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿರಿ, ಹಾಲಂತ ಕೊಟ್ಬಿಟ್ರೆ ಸಾಕು. ಡೈಲಿ ಮಧ್ಯಾಹ್ನ 12 ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ, ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಲೇಜಿಮೆ ಸಾಕು ತೊಡ್ಕೊಂಡಿತ್ತು, ಬಾ ಹೋಗೋಣ ಮನೆಗ, ಗುಬೆ ನನ್ನ ಮಗನೇ ಬಾ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಮ ಕಡೆ ಸಿಗ್ತೀನಿ.